ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಮ್ಮ ಊರಿನ ಜಾತ್ರೆಯ ಮೊದಲ ದಿನದ ವಿಶೇಷ ಏನಪ್ಪಾ ಅಂದ್ರೆ ಪಟ್ಟಲದಮ್ಮನ ಅಗ್ನಿಕುಂಡನ ಯಾವ ರೀತಿ ಮಾಡ್ತಾರೆ ಮತ್ತೆ ಏನೇನು ಆಚರಣೆ ಇರುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಹಳೆ ಕಾಲದ ಆಚಾರ ವಿಚಾರ ಮತ್ತೆ ಅವ್ರು ಯಾವ ರೀತಿ ಹಬ್ಬ ಆಚರಣೆನ ಮಾಡ್ತಿದ್ರು ಅಂತ ನೋಡ್ಬೇಕು ಅಂದ್ರೆ ನೀವು ನಮ್ಮೂರಿಗೆ ಬರುವುದು. ಇದೇ 10ನೇ ತಾರೀಕು ನಮ್ಮೂರಲ್ಲಿ ಅಗ್ನಿಕುಂಡ ಪ್ರವೇಶ, ಮಾರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಇರುತ್ತೆ. ಎಲ್ಲರೂ ಬರುವುದು. ಸರ್ವರಿಗೂ ಆಧಾರದ ಸುಸ್ವಾಗತ. ಗುರು, ಅದೇನಾದ್ರೂ ಹೇಳ್ರಿ, ಈ ಹಬ್ಬ ಅಂತ ಬಂತು ಅಂದ್ರೆ ನಮ್ಮೂರ್ ನೋಡಕ್ಕೆ 2 ಕಣ್ಣು ಸಾಲ್ತು. ಗೈಸ್, ಈ ಸೈಡ್ ನೋಡ್ರಿ, ಈ ಸೈಡು ಲೈಟಿಂಗ್ಸು, ಈ ಸೈಡ್ ನೋಡ್ರಿ, ಈ ಸೈಡು ಲೈಟಿಂಗ್ಸು, ಈ ಸೈಡ್ ನೋಡ್ರೆ ಲೈಟಿಂಗ್ಸು, ಈ ಸೈಡ್ ನೋಡಿದ್ರೆ ಈ ಸೈಡು ಲೈಟಿಂಗ್ಸು. ತುಂಬ ಗ್ರ್ಯಾಂಡಾಗಿ ಮಾಡೋ ಒಂದೇ ಒಂದು ಹಬ್ಬ ಅಂದರೆ ನಾವು ಊರ ಹಬ್ಬನೇ ಸಿಕ್ಕಾಬಿಟ್ಟೆ ಗ್ರ್ಯಾಂಡಾಗಿ ಮಾಡೋದು ಗೈಸ್. ನಮ್ಮ ಊರಲ್ಲಿ ಇವತ್ತು ವಿಶೇಷ ಪಟ್ಟಲದಮ್ಮಂದು ಕೊಂಡ ಹಾಯ್ತಾರೆ, ಇದು ಘಟ ಬರ್ತದೆ. ಆಮೇಲೆ ಇವು ನಮ್ಮ ಸ್ಥಳೀಯಗಳು ಹೋಗ್ತಾರೆ ದೇವಸ್ಥಾನಗಳಿಗೆ, ಇಷ್ಟು ಮಾಡ್ತಾವ್ರೆ ಅಂತ. ಹಬ್ಬ ನಡೀತೈತಲ್ಲ, ಎಷ್ಟು ಖುಷಿ ಐತೆ. ತುಂಬಾ ಖುಷಿಯಾಗಿ ಮಾಡ್ತಾವ್ರೆ, ಎಲ್ಲರೂ ನಗನಗ್ತ ಆರಾಮಾಗಿ ಮಾಡ್ತಾವ್ರೆ, ಸಂತೋಷವಾಗಿ ಮಾಡ್ತಾವ್ರೆ. ಇವಾಗ ನಮ್ಮೂರಲ್ಲಿ ಮಂಗಳವಾರಕ್ಕೆ ತರುವಂತ ಕೊಂಡಕ್ಕೆ ಹಾಕ್ತಾರಲ್ಲ ಸೌದೆ, ಆ ಸೌದೆನ ತರಕ್ ಹೋಗ್ತಿರೋಂತ ಜನಗಳು ಇವತ್ತು ನಮ್ ಜೊತೆ ಅವರೇ. ಬನ್ನಿ ಮಾತಾಡ್ಸೋಣ. ಈ ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷನೂ ಮರ ತರಕ್ಕೆ ಹೋಗ್ತಾ ಇದೀವಿ, ಕಡ್ಕೊಂಬರೋದಕ್ಕೆ. ಇವತ್ತು ಪಟ್ಲದಮ್ಮಂದು ಕೊಂಡ ಇದೆ, ಅದಕ್ಕೆ ಮರಿನೂ ರೆಡಿ ಇದೆ. ಇಲ್ಲಿ ಕೊಂಡದ ಮುಂದೆ ಹೊಡೆಯಕ್ಕೆ ಇಲ್ಲೆಲ್ಲ ಜನ ಕಾಯ್ತಾ ಇದೀವಿ ನಾವು. ಅಲ್ಲೆಲ್ಲ ಬರ್ತಿದ್ದಾರೆ ಕರ್ಕೊಂಡು ಹೋಗಕ್ಕೆ. ಈಗ ನೋಡಿ ಇಲ್ಲೇ ಕೊಡುತ್ತಾ ಇದೆ. ಕಂಗ್ರಾಚುಲೇಷನ್ ಬ್ರದರ್ ಕೇಳಿ ಅವ್ರು 2 ಮಾತನ್ನ ಮುಗಿಸ್ತಾ ಇದ್ದಾರೆ. ಭಜಲೆ ರಾಮನ ಸುಖಧಾಮ ಭಜಲೆ. ಗೈಸ್, ನೀವು ಈ ಹಬ್ಬನ ನೋಡಿರ್ತೀರಾ, ಕೇಳಿರ್ತೀರಾ, ಆದ್ರೆ ಇಲ್ಲಿ ಏನೇನು ವಿಶೇಷ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಮ್ಮೂರಿನ ಹಿರಿಕರು ಒಂದ್ 4 ಮಾತನ್ನ ಹೇಳ್ತಾರೆ, ಕೇಳೋಣ. ಊರಲ್ಲಿ ಕಂಬ ಬರೋದು ಶಿವರಾತ್ರಿ ಕಳೆದ 7 ದಿನಕ್ಕೆ, ನಂತರ ಕಂಬ ಬಂದಾದ ನಂತರ 5ನೇ ದಿನಕ್ಕೆ ಹೊನ್ನಾರು, ಆಮೇಲೆ ಶುಕ್ರವಾರದಿಂದ ಪಟ್ಲದಮ್ಮಂಗ ಆರತಿ, ಮತ್ತೆ ಶನಿವಾರ ಜಾತ್ರೆ, ಭಾನುವಾರ ಉಪಹಾರ, ಮಂಗಳವಾರ ಮತ್ತೆ ಸೋಮವಾರಿಸ ಮತ್ತೆ ಕೊಂಡಕ್ಕೆ ಬೆಂಕಿ, ಮತ್ತೆ ಕಳಪಸ್ವಾಮಿ ದೇವಸ್ಥಾನಕ್ಕೆ ಪೂಜೆ, ಮತ್ತೆ ಆಂಜನೇಯನಿಗೆ ಬೆಲ್ದಾರತಿ, ಬಸವಣ್ಣನಿಗೆ, ಮತ್ತೆ ರಾಮೇದೇವ್ರು ಬರುತ್ತೆ 7:30ಗೆ ಸೋಮವಾರ ದಿವಸ ಸಂಜೆ. ತಿರ್ಗಾ ಮಂಗಳವಾರ ಕುರ್ಬಳ್ಳಿ ಕುರ್ಜು ಬರುತ್ತೆ ಬೆಳಗಿನ ಜಾವ 5:30ಗೆ. ತಿರ್ಗಾ 8 ಗಂಟೆಗೆ ಆರತಿ, ಮತ್ತೆ 12 ಗಂಟೆಗೆ ಕೊಂಡ,
ತಿರ್ಗಾ 1:30-2 ಗಂಟೆಗೆ ಕಂಬ ಕಿತ್ಕೊಂಡು ಕೆರೆಗೆ ಬಿಡ್ತೀವಿ. ನಂತರ ಜಾತ್ರೆ ಮಡ್ಲಕ್ಕಿ ಬುಧವಾರ ಗುರುವಾರ ಇರುತ್ತೆ. ಹಬ್ಬ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಹರೆ ವಾದ್ಯದ ಸೌಂಡ್ ಕೇಳ್ತಿದ್ದಾದ್ರೆ ಬಹಳ ಎನರ್ಜಿ ಬರುತ್ತೆ. ನಿಂತ್ಕೊಂಡು ಹಬ್ಬ ಯಾರು ನಿಂತ್ಕೊಂಡೆಲ್ಲ ಹಬ್ಬ ಮಾಡ್ತೀವಿ ಅವ್ರೆಲ್ಲರಿಗೂ ಬಹಳ ಎನರ್ಜಿ ಬರುತ್ತೆ. ಮೊದಲು ಜನ ಕಮ್ಮಿ ಇರ್ತಿದ್ರು, ಈಗ ಬಹಳ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಮತ್ತೆ ನಾಳೆ ಶನಿವಾರ ದಿವಸ ನಾಳೆ ಸಿಡಿಮದ್ದು ಪ್ರದರ್ಶನ ಎಲ್ಲ ಇರುತ್ತೆ, ಬಹಳ ಜನ ಸೇರ್ತಾರೆ. ತುಂಬಾ ಬಹಳ ಚೆನ್ನಾಗಿರುತ್ತೆ. 10ನೇ ತಾರೀಕು ಮಂಗಳವಾರ ಜಾತ್ರೆ.
ಇದ್ದದೆ ಅದು ಉರಿದ್ಬಿಡ್ಲಿ ಇರೋಣ ಇಲ್ಲ ಎತ್ತು ಹಾಕಿದ್ರೆ ಉರಿತ ಬಡಿಯ रे 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 ना रे ना आ रे दे ना रे ना ನೋಡ್ರಿ ನೀವೇ ನೋಡಿ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಗ್ನಿಕೊಂಡ ವ್ಲಾಗು ಪಟ್ಟಣದಮ್ಮ ದೇವಸ್ಥಾನದ್ದು. ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರ ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.